ಬಲೋ ಭಾರತ್ ಮಾತಾ ಕಿ ಜೋರ್ से ಬರ್ಬೇಕಾ ಸೌಂಡ್ ಊರ ಕೇಳ್ಬೇಕು ಸೌಂಡ್ ಬಲೋ ಭಾರತ್ ಮಾತಾ ಕಿ ಬಲೋ ಭಾರತ್ ಮಾತಾ ಕಿ ವಂದೇ ವಂದೇ ಜೈ ಹಿಂದ್ ಜೋರ್ से ಜೈ ಹಿಂದ್. ಕರ್ನಾಟಕದ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಮತ್ತು ಬೆಳಗಾವಿ ಯಾರು ಎಲ್ಲ ಯಾರುಗಳಿಂದ ಈಗಾಗಲೇ ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಫಿಸಿಕಲ್ ಮೆರಿಟಿನಲ್ಲಿ ಪಾಸಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದಂಥ ಎಲ್ಲ ಭಾವಿ ಅಗ್ನಿವೀರರಿಗೆ ಮೊದಲನೇದಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದಂಥ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರಿಗೂ ಸಹಿತ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ 400 ಮೀಟರ್ ಟ್ರ್ಯಾಕವನ್ನು ಹೊಂದಿದಂಥ ಈ ಸಂಸ್ಥೆಯ ಚೇರ್ಮನ್ರಿಗೂ ಆಡಳಿತ ಮಂಡಳಿಗೂ ಹಾಗೂ ಈ ಸಂಸ್ಥೆಯ ಎಲ್ಲ ಉಪನ್ಯಾಸಕರಿಗೂ ಸಹಿತ ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ಟೈಮ್ ಭಾಳ ತಗೋದಿಲ್ಲ. ಈಗಾಗಲೇ ಅಗ್ನಿವೀರ ಆರ್ಮಿ ಪರೀಕ್ಷೆಯನ್ನು ಪಾಸ್ ಮಾಡಿದಿರಿ ಎಲ್ಲರೂ. ಇನ್ನು ನೆಕ್ಸ್ಟ್ ಇರೋದು ಯಾವುದಪ್ಪ ಅಂದ್ರೆ ಫಿಸಿಕಲ್ ಅದ. ಈಗಾಗಲೇ ಪರೀಕ್ಷೆಗೆ 50 ಕ್ವಶನ್ಗೆ 100 ಮಾರ್ಕ್ಸ್ ಅದ. ಅದೇ ರೀತಿಯಾಗಿ ಫಿಸಿಕಲ್ಗೂ ಎಷ್ಟು ಮಾರ್ಕ್ಸ್ ಐತಿ ಅಂದ್ರೆ 100 ಮಾರ್ಕ್ಸ್ ಅದ. ರನ್ನಿಂಗು 60 ಮಾರ್ಕ್ಸು ಪ್ಲಸ್ಗೂ 40 ಮಾರ್ಕ್ಸು, ಒಟ್ಟು 100. ಅಲ್ಲಿ 100 ಇಲ್ಲಿ 100. ನೀವು ಎಷ್ಟು ಎಫರ್ಟ್ ಹಾಕಿ ಈಗ ಪರೀಕ್ಷೆಯನ್ನು ಪಾಸ್ ಮಾಡಿರಿ ಅಷ್ಟೇ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಫಿಸಿಕಲ್ ಅದ. ಯಾಕಂದ್ರೆ ಫಿಸಿಕಲ್ಲು ಅದ್ರಾಗ ಆ್ಯಡ್ ಆಗೋದ್ರಿಂದ ನೀವು ಫಿಸಿಕಲ್ಲು ಭಾಳ ಇಂಪಾರ್ಟೆಂಟ್ ಅದ. ಈ ಸಲ ಅಂತೂ ಬದಲಾವಣೆ ಮಾಡಿದ್ದು ನಿಮಗೆ ಗೊತ್ತದ. ರನ್ನಿಂಗ್ದಲ್ಲಿ ಪ್ರತಿ ಸಲ 2 ಗ್ರೂಪ್ಗಳು ಇರ್ತಿದ್ವು. ಈ ಸಲ ಏನಪ್ಪ ಅಂದ್ರೆ 4 ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ. ಫಸ್ಟ್ ಗ್ರೂಪು, ಸೆಕೆಂಡು, ಥರ್ಡು, ಫೋರ್ತು 4 ಮಾಡ್ಕೊಂಡಾರೆ. 5:30 ಬಂದ್ರೆ ಫಸ್ಟ್ ಗ್ರೂಪು, 5:30ರಿಂದ 5:45 ಸೆಕೆಂಡ್ ಗ್ರೂಪು, 5:45ರಿಂದ 6 ನಿಮಿಷ ಆದರೆ ಥರ್ಡ್ ಗ್ರೂಪು, 6ರಿಂದ 6:15 ಆದರೆ ಫೋರ್ತ್ ಗ್ರೂಪು. ಒಟ್ಟು 4 ಬ್ಯಾಚ್ಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ನಿಮಗೆ ರನ್ನಿಂಗ್ ಈಗಾಗಲೇ 5:30 ಓಡಿದಂಥವ್ರಿಗೆ ಮಾರ್ಕ್ಸ್ ಎಷ್ಟೈತಪ್ಪ ಅಂದ್ರೆ 60 ಮಾರ್ಕ್ಸ್ ಅದ. 5:30ರಿಂದ 5:48 ಬಂದಿರಿ ಅಂದ್ರೆ 12 ಮಾರ್ಕ್ಸ್ ಮೈನಸ್ ಆಗ್ತದೆ. ಗೊತ್ತಾಗತ್ರಿ ಎಲ್ಲರಿಗೂ. ಆಮೇಲೆ ಮುಂದಿನ ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪ್ ಮತ್ತು 12 ಮಾರ್ಕ್ಸ್ ಮೈನಸ್ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಪ್ಲಬ್ಸ್ನಲ್ಲಿ ಸಹಿತ 10ಕ್ಕೆ 10 ತೆಗೆದ್ರಿ ಅಂದರೆ 40 ಮಾರ್ಕ್ಸ. 9 ತೆಗೆದ್ರೆ ಫಸ್ಟ್ನೇದು 7 ಮೈನಸ್ ಆಗ್ತದೆ. 2ನೇದಿಂದ 6 ಮೈನಸ್ ಹಾಕೋದು ಬರ್ತೈತಿ. 6 ತೆಗೆದ್ರೆ ಪಾಸ್ ಇರ್ತೈತಿ. ಇದು ಮೇನ್ 2 ಮಾರ್ಕ್ಸ್ ಇದ್ದಂಥವು. ಆದ್ದರಿಂದ ನೀವು ಏನು ಮಾಡಬೇಕಪ್ಪ ಅಂದ್ರೆ ರನ್ನಿಂಗ್ ಫಸ್ಟ್ ಗ್ರೂಪ ತೆಪ್ರೆ ಸೆಕೆಂಡ್ ಗ್ರೂಪ ಇಲ್ಲಿ ಬರಲ್ರಿ ನಡಿತೈತಿ. ಇಲ್ಲಿ ನೀವು ಫೋರ್ತ್ ಗ್ರೂಪ್ ಬಂದ್ರೆ ಅಲ್ಲಿ ಫಸ್ಟ್ ಗ್ರೂಪ್ ಗ್ಯಾರಂಟಿ ಬರ್ತೀರಿ. ಆ ಗ್ಯಾರಂಟಿ ನಾ ಕೊಡ್ತೇನೆ ನಿಮಗೆ. ಯಾಕೆ ಗ್ಯಾರಂಟಿ ಕೊಡ್ತಂದ್ರೆ ಇಲ್ಲಿ ಓಡುವಂಥ ಮನಸ್ಸು ಅಲ್ಲಿ ಓಡುವಂಥ ಮನಸ್ಸು ಚೇಂಜೇ ಇರ್ತದೆ ರೀ. ಆಮೇಲೆ ದಿನ ಓಡುವಂಥ ಹುಡುಗ ಗ್ರಿಪ್ ಇದ್ದೇ ಇರ್ತದೆ ರೀ. ಒಂದು ರೌಂಡ್ ಎಷ್ಟು ಟೈಮ್ದಾಗ ಓಡ್ತೀವಿ ಅನ್ನೋದು ಗ್ರಿಪ್ ಇದ್ದೇ ಇರ್ತದೆ. ಆದ್ದರಿಂದ ಜಿಗ್ಜಾಗ್ ನಡಿಗೆ ಅಂತೂ ಎಲ್ಲರೂ ಪಾಸ್ ಹಾಕಿರಿ. ಲಾಂಗ್ ಜಂಪ್ ಪಾಸ್ ಹಾಕಿರಿ, ಅದಕ್ಕೇನು ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ. 9 ಫೂಟ್ ಅಟ್ಟ ಇರ್ತದೆ ಲಾಂಗ್ ಜಂಪ್, ಎಲ್ಲರೂ ಪಾಸ್ ಹಾಕಿರಿ. ಇದೆಲ್ಲ ಆದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಮಧ್ಯಾಹ್ನ ಹೈಟ ವೇಟ ಚೆಸ್ಟ ಮಧ್ಯಾಹ್ನ ತೊಗೋತಾರೆ. ಬೆಳಿಗ್ಗೆ ಈಗ ನಮ್ಮ ವಿಡಿಯೋಗಳು ನೋಡಿರಿ, ಭಾಳ ವಿವರಣೆ ಕೊಡಂಗಿಲ್ಲ, ಶಾರ್ಟಾಗಿ ಹೇಳ್ತೀನಿ ನಾನು. ಮಧ್ಯಾಹ್ನ ಹೈಟ ವೇಟ ಚೆಸ್ಟ ತೊಗೋತಾರೆ. ಇಲ್ಲಿ ಹೈಟ ವೇಟ ಚೆಸ್ಟ ಆದಮೇಲೆ ಮರುದಿನ ಮೆಡಿಕಲ್ ಕೊಡ್ತಾರೆ ರೀ. ಒಮ್ಮೆ ಬ್ಯಾಚ್ ಹಚ್ಚಿದ್ರೆ 2 ದಿನ ಬಿಟ್ಟು ನಂಬರ್ ಬೀಳ್ಬೋದು ರೀ ಮೆಡಿಕಲ್ಗೆ. ಮರುದಿನ ಬೀಳ್ಬೋದು, 2 ದಿನ ಬಿಟ್ಟು ಮೆಡಿಕಲ್ಗೆ ಬೀಳ್ಬೋದು. ಮೆಡಿಕಲ್ನಲ್ಲಿ ಈಗಾಗಲೇ ಅದ್ರ ಬಗ್ಗೆ ನಾ ಹಿಂದಿನ ಒಳಗೆ ಈಗಾಗಲೇ ಅದ್ರ ಮಾಹಿತಿ ಕೊಟ್ಟೇನಿ. ಮೆಡಿಕಲ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತದ ಅಂತ ನಾನು ತಿಳ್ಕೊಂಡೇನೀಗ. ಮೆಡಿಕಲ್ ಆದಮೇಲೆ ಏನಪ್ಪ ಅಂದ್ರೆ ಫೈನಲ್ ಆಗಿ ನೀವು ಮೆರಿಟಿಗೆ ಬರ್ತೀರಿ, ಅಂತಿಮ ಮೆರಿಟ್. ಮೆಡಿಕಲ್ ಫಿಟ್ ಆದಮೇಲೆ ಅಂತಿಮ ಮೆರಿಟ್ ಬರ್ತೀರಿ. ಇಷ್ಟು ಪ್ರೊಸೆಸ್ ಅದ ಆರ್ಮಿದು. ಈಗ ಏನಪ್ಪ ಅಂದ್ರೆ ನೀವು ರನ್ನಿಂಗು ಪಾಸ್ ಹಾಕಿರಿ, ಪ್ಲಬ್ಸು ಹಾಕಿರಿ, ಲಾಂಗ್ ಜಂಪ ಜಿಗ್ಜಾಗ್ ನಡಿ ಎಲ್ಲ ಹಾಕಿರಿ. ಭಾಳಷ್ಟು ಜನ ಪ್ರತಿಯೊಂದು ರ್ಯಾಲಿ ಒಳಗೆ ನಾವು ನೋಡೋದು ಏನಪ್ಪ ಅಂದ್ರೆ ಚೆಸ್ಟ್ ಒಳಗೆ ಫೇಲ್ ಹಾಕಾರಿ. ನಿಮ್ಗೆ ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡಬೇಕು. ಚೆಸ್ಟ್ ಒಳಗೆ ಭಾಳ ಜನ ಫೇಲ್ ಹಾಕಿರಿ. ಚೆಸ್ಟ್ ಬಗ್ಗೆ ತಮಾಷೆ ಆಡ್ತೀವಿ. ಚೆಸ್ಟ್ ಒಳಗೆ ಭಾಳ ಜನ ಫೇಲ್ ಹಾಕಿರಿ. ಚೆಸ್ಟ್ ಬಗ್ಗೆ ಒಂದೇ ಹೇಳ್ತಾನೆ, ನಾ ಬೇರೆ ಏನು ಹೇಳೋದಿಲ್ಲ ಇವತ್ತು. ಚೆಸ್ಟ್ ಬಗ್ಗೆ ಒಂದೇ ಹೇಳ್ತಾನು. ಯಾಕಂದ್ರೆ ಎಲ್ಲ ಪಾಸಾಗಿಯೂ ನೀವು ಚೆಸ್ಟ್ ಒಳಗೆ ಫೇಲ್ ಆದ್ರಿಪ್ಪ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ನೀವೆಲ್ಲ ಕಟ್ಟಿದ ಕನಸೆಲ್ಲ ನುಚ್ಚು ನೂರಾಕತಿ. ಆದ್ದರಿಂದ ಚೆಸ್ಟ್ ಬಗ್ಗೆ ನಿಮ್ಗೆ ಏನು ಗೊತ್ತಿರಲಿಪ್ಪ ಅಂದ್ರೆ ಇವತ್ತು ನಾನು ಆ ಹುಡುಗ ತೋರಿಸ್ತೀನಿ. ಈಗ ನೀವೇನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರ ಹತ್ತಿರ ನಿಮ್ಮ ತೆಗೆ ಟೇಪ್ ಇರ್ಬೇಕು ರೀ. ಈಗ ಆರ್ಮಿ ರ್ಯಾಲಿ ಹೋಗೋರಂದ್ರೆ 5 ಫುಟ್ಟಿನ ಟೇಪ್ ಇರೋದಿಲ್ಲ ಮನ್ಯಾಗ ಹೊಲಿಗೆ ಮಿಷನ್ದು. ಎಷ್ಟು 10 ರೂಪಾಯಿನ 20 ರೂಪಾಯಿ ಬೀಳ್ತೈತೆ ಅಷ್ಟೇ ಅದು. ಪ್ರತಿಯೊಬ್ಬರು ನಿಮ್ಮ ಹತ್ರ ಟೇಪ್ ಇರಬೇಕು. ನೀವು ಹೆಂಗಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ದಿನ ಅದನ್ನು ಪ್ರಾಕ್ಟೀಸ್ ಮಾಡ್ಬೇಕು ರೀ. ನೀವು ರನ್ನಿಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀರಿ, ಪ್ಲಬ್ಸ ಜಿಗ್ಜಾಗ್ ನಡಿಗೆ ಲಾಂಗ್ ಜಂಪ್ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದೇ ರೀತಿ ಚೆಸ್ಟೂ ಪ್ರಾಕ್ಟೀಸ್ ಬೇಕಾರೆ ಡೈಲಿ ಬೇಕು. ನಿಮ್ಗೆ ಗೊತ್ತಿರಲಿ, ನಮ್ದು 85 ಐತೆ ಅಂದರೂ ನೀವು ವಿಸ್ತಾರ 8 ಸೆಂಟಿಮೀಟ್ರ್ ಮಾಡ್ಬೇಕು ರೀ.
5 ಸೆಂಟಿಮೀಟ್ರ್ ಮಾಡಬೇಕ್ರಿ. ನಿಮ್ದು ಎಷ್ಟು ಚೆಸ್ಟ್ ಇರಲಿ 5 ಸೆಂಟಿಮೀಟ್ರ್ ಮಾಡಬೇಕು. ನಾರ್ಮಲಾಗಿ ಏಟೈತಿ ಆರ್ಮಿದು 77ರಿಂದ 82 ಐತಿ ರೀ. 77ರಿಂದ 82 ಐತಿ. ಆದರೆ ನೀವು ಎಷ್ಟು 80 ಇದ್ರೆ 85, 81 ಇದ್ರೆ 86, ಒಟ್ಟು 5 ಸೆಂಟಿಮೀಟ್ರ್ ಮಾತ್ರ ನೀವು ವಿಸ್ತಾರ ಮಾಡಲೇಬೇಕು. ಅದಕ್ಕೆ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿ ಹಿಡಿ ಮುಂದೆ ಹೆಚ್ಚು ಆಗ್ತದೆ. ಇಲ್ಲಿ ಬಾತಮ್ಮ ಹೇಳ್ತೇನೆ, ಹಿಡಿ ಮುಂದೆ ಹೆಚ್ಚು ಆಗ್ತದೆ. ಟೇಪ್ ಕೊಡ್ರಿ ಸರ್. ಇಲ್ಲಿ ನೋಡ್ರಿ, ಹಂಗೆ ಕೇಳೋದಿಲ್ಲ ಧ್ವನಿ. ಇಲ್ಲಿ ಟೇಪ್ ಹಿಡಿ ಅಂದಾಗ ಅವ್ರು ಟೇಪ್ ಯಾವ ರೀತಿ ಹಿಡಿತಾರಂದ್ರೆ, ನೀವು ಸರಿಯಾಗಿ ಕೈ ಹಿಡ್ಲಿಲ್ಲ, ಕೈ ಮಾಡ್ತಮ್ಮ, ಹಾಂ, ಕೈ ಹಿಂಗೆ ಮ್ಯಾಲೆ ತೊಗೊಂಡ್ರೆ ಪ್ಯಾಡ್, ಒಬ್ಬೊಬ್ರು ಅಷ್ಟೇ ಇಟ್ಟೆ ಹಿಡಿತಾರೆ. ಹಿಂಗೆ ಇಟ್ಟೆ ಹಿಡಿದಾಗ ಅವ್ರು ಏನು ಮಾಡ್ತಾರಂದ್ರೆ, ಇಲ್ಲಿಂದ ಕರೆಕ್ಟ್ ಮಲಿ ಪಾಯಿಂಟ್ ಮೇಲೆ ಟೇಪ್ನ ಹಿಡ್ದನಿಲ್ಲ ಇದೇ ರೀತಿನೇ ರೌಂಡ್ ಬರ್ಬೇಕು ರೀ. ಅದು ಅಂದರೆ ನೀವು ಉಬ್ಸಿದ್ದು ಎಲ್ಲ ಕರೆಕ್ಟಾಗಿ ಗೊತ್ತಾಕತಿ. ಇಲ್ಲಿ ಹಿಡಿ ಬದಲು ಇಲ್ಲಿ ತೆಳಗೆ ಇಲ್ಲಿ ಹಾಕಿ ಇಲ್ಲಿ ತೆಳಗದು ಇಲ್ಲಿ ಹಿಡಿದ್ರಂದ್ರೆ ಹಿಂಗೆ ನೀವು ಎಟ್ಟು ಉಬ್ಬಿಸ್ರು ಉಬ್ಬೋದೇ ಇಲ್ಲ, ಅದು ಬರೋದೇ ಇಲ್ಲ. ಎಟ್ಟು ಉಬ್ಬಿಸ್ರು ಬರೋಂಗಿಲ್ಲ ರೀ. ಬಟ್ ಮಲಿ ಪಾಯಿಂಟ್ ಸಾಧ್ಯ ಆದಷ್ಟು ನೀವು ಏನು ಮಾಡ್ಬೇಕಂದ್ರೆ ಅಲ್ಲಿ ಆ ಚೆಸ್ಟ್ ಮಾಪ್ ಮಾಡ್ತಿರ್ತಾರಲ್ಲ, ಅವಾಗ ಕೈ ಹಿಂಗೆ ತೊಗೋಬೇಕ್ರಿ. ಕೈ ಅವ್ರು ಕೈ ಬಿಡತ್ತಿರ್ತಾರೆ, ಹ್ಞೂ ರೀ ಅನ್ಕೋತ ಅವ್ರು ಟೇಪ್ ಹಾಕ್ಬಿಡ್ದೆ ಕೈ ಬಿಡೋದು. ಮತ್ತೆ ಹಿಂಗೆ ಹ್ಞೂ ರೀ ಅನ್ಕೋತಾನೆ ಕೈ ಬಿಡೋದು ರೀ. ಅಂದ್ರೆ ಟೇಪ್ ಕರೆಕ್ಟ್ ಮೊದಲು ಕುಂಡಿರ್ಬೇಕ್ರಿ. ಅದು ಟೇಪ್ ಕರೆಕ್ಟ್ ಕುಂಡಿರಲಿಲ್ಲ ಹೆಚ್ಚು ಮಾತ್ರ ಗದ್ದಲಾಗಿ ನೀವು ಔಟ್ ಹಾಕಿರಿ. ಇದು ಗೊತ್ತಿರ್ಬೇಕು ಎಲ್ಲರಿಗೂ. ಟೇಪ್ ಗೊತ್ತಾಗತ್ತೆ ಎಲ್ಲರಿಗೂ ಟೇಪ್ದು. ಇಲ್ಲಿ ಹಾಂ ಕೈ ಮ್ಯಾಲೆ ತಗೋತಮ್ಮ ಕರೆಕ್ಟ್ ನೋಡಿರಿ. ನೀವು ಡೈಲಿ ಪ್ರಾಕ್ಟೀಸ್ ಮಾಡೋಕೆ ನಾ ಹೇಳತ್ತಿದ್ದೆ. ಈಗ ಸ್ವಂತ ನಿಮ್ಮಷ್ಟು ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಕೈ ಬಿಡ್ತಮ್ಮ, ಕೈ ಬಿಡು. ನೋಡಿ, ನೀವು ಉಸಿಲು ಹಿಡಿದಿದ್ದು ಅದು ಕಂಡು ಬರ್ತಂದ್ರೆ ಅವ್ರು ಏನು ಹೇಳ್ತಾರಂದ್ರೆ 1 2 3 ಎನ್ಸರ್ ಅಂತ ಹೇಳ್ತಾರೆ. 1 2 3 ಎನ್ಸ್ 1 2 3 ಎನ್ಸರ್ ಹಾಂ ಸಾಕು. ಹಂಗೆ ನೀವು 1 2 3 ಎನ್ಸೋದ್ರಿಂದ ನಿಮ್ಮ ಒಳಗಿದ್ದಂಥ ಉಸಿರು ಏನಾಗತ್ತೆ ರೀ ಹೊರಗೆ ಬರ್ತೈತಿ. ಹೊರಗೆ ಬಂದರೆ ನೀವು ನಾರ್ಮಲ್ ಸ್ಟೇಜಿಗೆ ಬಂದುಬಿಡ್ತೀರಿ. ಹಾಂ, ಈಗ ನಾರ್ಮಲಾಗಿ 82 ಅದ. ಒಂದು ಉಬ್ಬಸ್ಪಾನವನ್ನು 82 88 ಬಿಡ ಹ್ಞೂ ಐನೇಮ್ ತೊಗೊಳೋನು 88 89 ಬರೋಕೈತೆ. ಹಾಂ ಓಕೆ. ನೋಡಿರಿ, ಟೇಪ್ ಹಿಡಿಯುವಲ್ಲಿಯೂ ಇಂಪಾರ್ಟೆಂಟ್ ಐತೆ ರೀ. ಟೇಪ್ ಇಲ್ಲಿ ಹಿಡಿಯೋ ಬದಲು ಇಲ್ಲಿ ಕೆಳಗೆ ಹಿಡಿದ್ರೆ ನೀವು ಎಷ್ಟು ಉಸಲು ತೊಗೊಂಡ್ರೆ ಬರೋಂಗಿಲ್ಲ ರೀ. ಅದಕ್ಕೆ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಬೇಕು. ನೀವು ರನ್ನಿಂಗು ಎಕ್ಸಲೆಂಟ್ ಹೊಡಿತೀರಿ, ಪ್ಲಪ್ಸು ಎಕ್ಸಲೆಂಟ್ ಹೊಡಿತೀರಿ, ಆದರೆ ಚೆಸ್ಟ್ ಒಳಗೆ ಫೇಲ್ ಹಾಕಿರಿ. ಇದು ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಯಾಕಂದ್ರೆ ಇಂಥ ಸಾಂದ್ ನಾ ಎಲ್ಲ ಪಾಸ್ ಹಾಕೊಂಡ್ರೆ ಅದು ನಿಮ್ಗೆ ಗೊತ್ತಿರ್ತದೆ, ಚೆಸ್ಟ್ ಬಗ್ಗೆ ಗೊತ್ತಿರಂಗಿಲ್ಲ. ಸಾಂದ್ರಿ ಅದು ನಿಮ್ದು ಹೈಟು ಬರ್ತದೆ, ವೇಟು ಬರ್ತದೆ, ಎಲ್ಲ ಬರ್ತದೆ. ಆದರೂ ಸಹಿತ ಚೆಸ್ಟ್ನಾಗ ಔಟ್ ಆಗುವಂಥ ಚಾನ್ಸ್ ಇರ್ತದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ಟೇಪಪ್ ಖರೀದಿ ಮಾಡಿರಿ. ಈ 10-20 ರೂಪಾಯಿ ಬೀಳ್ತದೆ. ನಿಮ್ಮ ಫ್ರೆಂಡ್ಸ್ ಅವ್ರದ್ದು ನೀವು ಚೆಕ್ ಮಾಡಿರಿ, ನಿಮ್ದು ಅವ್ರು ಚೆಕ್ ಮಾಡಲಿ. ಪ್ರತಿನಿತ್ಯ ನೀವು ರನ್ನಿಂಗ್ ಜೊತೆ ಚೆಸ್ಟ್ ಚೆಕ್ ಮಾಡಲೇಬೇಕು. ಎಲ್ಲರಿಗೂ ಹೇಳ್ತಾನೆ, ನೀವು ದಿನ ಚೆಕ್ ಮಾಡಕತ್ತೀರಿ, ತಾನ ಮತ್ತು ವಿಸ್ತಾರ ಹೆಚ್ಚು ಮಾಡಕತ್ತೀರಿ ನೀವು. ಅದು ಪ್ರಾಕ್ಟೀಸ್ ರೀ. ಮತ್ತು ಆಮೇಲೆ ಉಸುಲು ಫುಲ್ ಬರೀ ನಿಲ್ಲ ಅಂದ್ರೆ ಕೆಲವು ಮಂದಿ ಹಿಂಗೆ ಮಾಡ್ಕೊಂಡು ನಿಂತು ಬಿಡ್ತಾರೆ. ಹಿಂಗೆ ಆ ಉಸುಲು ಜಗ್ಗಂಗಿಲ್ಲ, ಏನೂ ಇಲ್ಲ ರೀ. ಎದಿ ಉಬ್ಬಿಸ್ಪ ಅಂದ್ರೆ ಹಿಂಗೆ ಮಾಡೋದು ಬರೀ. ಹಂಗೆ ಮಾಡಿದ್ರೆ ಆಗೋದಿಲ್ಲ. ಮತ್ತು ಫುಲ್ ಉಸಿರು ತೊಗೊಂಡು ಹೊಟ್ಟೆ ಎಲ್ಲ ಒಳಗಾಗಿ ಫುಲ್ ಉಸಿರು ತೊಗೊಂಡು ಎದಿ ಫುಲ್ ಹಿಂಗೆ ಹಿಗ್ಗಿಸ್ಬೇಕು ರೀ. ನಿಮ್ದು 5ರಿಂದ 10 ಸೆಂಟಿಮೀಟ್ರ್ ಉಬ್ಬೇಕು ರೀ. ಜಿಮ್ ಮಾಡೋರಂತೂ 10 ಸೆಂಟಿಮೀಟ್ರ್ ಮ್ಯಾಲೆ ಉಬ್ಬಿಸ್ತಾರೆ ರೀ. ಜಿಮ್ ಮಾಡೋರು 10 ಸೆಂಟಿಮೀಟ್ರ್ ಮ್ಯಾಲೆ ಉಬ್ಬಿಸ್ತಾರೆ. ಆದರೆ ನೀವು ಜಿಮ್ ಏನು ಬೇಕಾಗಿಲ್ಲ, ಹಂಗೆ ಉಬ್ಬಿಸ್ತೀರಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ವಾರ ಮಾಡಿದ್ರೆ ನೀವು 5ರಿಂದ 10 ಸೆಂಟಿಮೀಟ್ರ್ ಉಬ್ಬಿಸ್ತೀರಿ. ಗೊತ್ತಿರಲಿ, ಒಂದೇ ವಾರ 2 ಟೈಮ್ ಮಾಡಿರಿ, ಭಾಳ ಬೇಕಾಗಿಲ್ಲ. ಈಗ ನಿಮಗೆ ಟೈಮ್ ಎಷ್ಟೈತಿ ಇಷ್ಟೇ ಟೈಮ್ ಸಾಕ್ರಿ. ಇಷ್ಟೇ ಟೈಮ್ದಾಗ ನೀವು 5ರಿಂದ 10 ಸೆಂಟಿಮೀಟ್ರ್ ಹಾಕಿರಿ. ಎಲ್ಲರಿಗೂ ಗೊತ್ತಿರಲಿ ನಿಮಗೆ. ಚೆಸ್ಟ್ ಭಾಳ ಇಂಪಾರ್ಟೆಂಟ್. ಇದೇನು ದೊಡ್ಡ ಮಹಾನ್ ನಮ್ಗೆ ಗೊತ್ತೈತಿ ಅನ್ನೋರು ಇರ್ಬೋದು, ಆದರೆ ಇದು ಮಹಾನ್ ಐತಿಲ್ಲ. ಆಮೇಲೆ ಡಾಕ್ಯುಮೆಂಟ್ ಎಂಟ್ರೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ಎಂಟ್ರೆನ್ಸ್ ಹೈಟ್ ಇಡ್ಬೋದು ಅಥವಾ ಇಡ್ಲಿಕ್ಕಿಲ್ಲ. ಹೈಟ್ ಇಟ್ಟರು ಸಹಿತ 166 ಸೆಂಟಿಮೀಟ್ರ್ ಮಾತ್ರ ಇಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಅಂತೂ ಇಡೋದಿಲ್ಲ. ಮೊದಲು ಹೆಂಗಿತ್ತು, ನೇರ ನೇಮಕಾತಿ ಇತ್ತು. ಅವಾಗ 68 170 ಇಡ್ತಿದ್ರಿ. ಅವಾಗ 168 170 ತಲೆಗೆ ಹೈತ್ರ ಅಟ್ಟ ಒಳಗ್ರಿ, ಎಲ್ಲರೂ ಹೊರಗೆ ಆಗ್ತಿದ್ರು. ಈಗೇನು ಆ ಸಿಸ್ಟಮ್ ಇಲ್ಲ. ಎಕ್ಸಾಮ್ ಪಾಸ್ ಆಗಿರೋದ್ರಿಂದ ಹೈಟ್ ಎಂಟ್ರೆನ್ಸ್ ಇಡ್ಬೋದು ಅಥವಾ ಇಡ್ಲಿಕ್ಕಿಲ್ಲ. ಆಮೇಲೆ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಮಾರ್ಕ್ಸ್ ಕಾರ್ಡು ಮತ್ತು ಅಡ್ಮಿಟ್ ಕಾರ್ಡ್ ಎರಡೇ ನೋಡ್ತಾರೆ. ಎಂಟ್ರೆನ್ಸ್ ಬಾಗಿಲ್ದಾಗ ಫಸ್ಟ್ನೇದು ನಾ ಹೇಳ್ತಾ ಇರೋದು ಎಂಟ್ರೆನ್ಸ್. ಆಮೇಲೆ ನೀವು ಒಳಗೆ ಹೋಗ್ತೀರಿ. ಒಳಗೆ ಹೋದ್ಮೇಲೆ ನಿಮ್ಮನ್ನು ಬ್ಯಾಚ್ ವೈಸ್ ಮಾಡಿ ಕುಣಿಸ್ತಾರೆ. ಕುಣಿಸಿದ ಮೇಲೆ ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ಫಿಸಿಕಲ್ ಆದಮೇಲೆ ಮಧ್ಯಾಹ್ನ ನಿಮ್ಮ ಡಾಕ್ಯುಮೆಂಟನ್ನು ನೋಡ್ತಾರೆ. ಮಧ್ಯಾಹ್ನ ರೀ. ಡಾಕ್ಯುಮೆಂಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ತಿಳ್ಕೊತೀನಿ ನಾನು. ನಿಮ್ಗೇನು ಗೊತ್ತಿಲ್ಲದವ್ರು ಇದ್ದರೆ ಆಮೇಲೆ ನನಗೆ ಭೇಟಿ ಆಗ್ರಿ, ನಾನು ನಿಮ್ಗೆ ಹೇಳ್ತೀನಿ ರೀ. ಡಾಕ್ಯುಮೆಂಟ್ ಬಗ್ಗೆ ಏನಾರು ಪ್ರಾಬ್ಲಮ್ಸ್ ಇದ್ದರೂ ಕೇಳ್ರಿ ನಾ ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಆಮೇಲೆ ಈಗ ನಿಮಗೆಲ್ಲ ಗೊತ್ತದ ಅಡ್ಮಿಟ್ ಕಾರ್ಡ್ ಒಳಗೆ ಏನೇನು ಡಾಕ್ಯುಮೆಂಟ್ ತರಬೇಕು ಅನ್ನೋದು ಕೊಟ್ಟಾರ್ರಿ. ಈ ಸಲ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನು ಅದ್ರಾಗ ಕೊಟ್ಟಾರಲ್ರಿ ಅಡ್ಮಿಟ್ ಕಾರ್ಡ್ ಒಳಗೆ. ಆಮೇಲೆ ಇನ್ನೊಂದು ಗೊಂದಲ ಏನಾಗಿಬಿಟ್ಟದೆ ಅಂದ್ರೆ ವಿದ್ಯಾರ್ಥಿಗಳದ್ದು ಭಾಳ ರಿಸಲ್ಟ್. ನಂದು GD ಅರ್ಜಿ ಹಾಕೀನಿ ಸರ, ಟ್ರೇಡ್ಮನ್ ಒಳಗೆ ತೋರ್ಸಾಯ್ತು ನನ್ನ ನಂಬರ್. ನಾನು ಟ್ರೇಡ್ಮನ್ ಒಳಗೆ ಅರ್ಜಿ ಹಾಕೀನಿ, GD ಒಳಗೆ ನನ್ನ ನಂಬರ್ ತೋರ್ಸಾಯ್ತಿ.
ಅದೊಂದು ದೊಡ್ಡ ಗೊಂದಲ ಆಗಿಬಿಟ್ಟೈತಿ ಎಲ್ಲರಿಗೂ. ಭಾಳ ಅಂದ್ರೆ ಭಾಳ ಸಮಸ್ಯೆ. ಪಾಸ್ ಆಗೇನೆ ತಿಳ್ಕೊತಾ ಹುಡುಗರ, ಆಮೇಲೆ ನಿಂದ ಅಲ್ಪ ಅದು ನಂಬರ್ ಬೇರೆದಾರ ಅಂದ್ಕೊಂಡು ಪಾಪ ಬೇಜಾರಾಗಿಬಿಡ್ತದೆ. ಹಂಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ನೋವು ಆಯ್ತು ಈ ಸಲ. ಪ್ರಾಬ್ಲಮ್ ಏನಪ್ಪ ಅಂದರೆ ಸೀರಿಯಲ್ ನಂಬರ್ ಕೊಟ್ಟಾರ್ರಿ. ಟ್ರೇಡ್ಮನ್ ಒಳಗೂ ಸೀರಿಯಲ್ ಕೊಟ್ಟಾರ, GD ಒಳಗೂ ಬೇರೆ ಕೊಟ್ಟಾರ, ಕ್ಲರ್ಕ್ ಒಳಗೂ ಸೀರಿಯಲ್ ಅದ, ಟೆಕ್ನಿಕಲ್ಲೂ ಸೀರಿಯಲ್ ಅದ. ಆಮೇಲೆ ಬೆಂಗಳೂರು ಯಾರು, ಮಂಗಳೂರು ಯಾರು, ಬೆಳಗಾವಿ ಯಾರು ಅಲ್ಲೂ ಸೀರಿಯಲ್ಲೇ ಕೊಟ್ಟಾರ. ಸೀರಿಯಲ್ ಇರೋದ್ರಿಂದ ನಿಮ್ಮ ನಂಬರ್ ಹೊಡೆದಾಗ ಒಂದು ಕಡೆ ತೋರಿಸ್ತಿದ್ರಿ ಎಲ್ಲರದ, ಯಾವ ಯಾರ್ದಾಗಾರ ತೋರಿಸಿ. ನೀವು ಬೆಳಗಾವಿ ಯಾರ್ದವ್ರು, ಬೆಂಗಳೂರು ಯಾರ್ದಾಗಾರ ತೋರಿಸ್ತೈತಿ, ಮಂಗಳೂರು ಯಾರ್ದಾಗಾರ ತೋರಿಸ್ತೈತಿ. ಅವಾಗ ಕೆಲವೊಂದು ಹುಡುಗರು ಏನು ನನಗೆ ಫೋನ್ ಮಾಡಿ ಕೇಳಿದ್ರು, ಸರ್ ನಾ ಬೆಳಗಾವಿ ಯಾರೊಳಗೆ ಅರ್ಜಿ ಹಾಕಿನಿ, ನಂದು ಮಿಸ್ ಆಗಿ ಮಂಗಳೂರು ಯಾರ್ದಾಗ ತೋರ್ಸಾತಿ, ನಂದು ಮಿಸ್ ಆಗಿ ಬೆಂಗಳೂರು ಯಾರ್ದಾಗ ತೋರ್ಸಾತಿ. ಅದು ಟೆನ್ಷನ್ ಪಾಪ ಆ ಹುಡುಗರಿಗೆ ಆ ಸಂದರ್ಭ ಅನಿವಾರ್ಯ. ಅದು ನಿಂದ ಅಲ್ಪ ನಂಬರ ಬೇರೆದವ್ರದ. ಅದಕ್ಕೆ ಒಬ್ಬ ಕ್ವಶನ್ ಮಾಡಿದೆ, ಸರ್ ಸೇಮ್ ನಂಬರ್ ಹೆಂಗೆ ಕೊಡ್ತಾರೆ, ಬೇರೆ ಕೊಡ್ಬೇಕಲ್ಲ ಅಂತ ಕೇಳಿದ ನಾನು. ಅದು ಅವ್ರಿಗೆ ಬಿಟ್ಟಿದ್ರಿ, ನಮ್ಮದಲ್ಲ, ಅವ್ರಿಗೆ ಬಿಟ್ಟಿದ್ದದು. ಹೌದಲ್ಲ ರೀ, ಅದೊಂದು. ಆಮೇಲೆ ರ್ಯಾಲಿ ಬಗ್ಗೆನೂ ಸಹಿತ ಈಗಾಗಲೇ ರಾಯಚೂರಿನಲ್ಲಿ ಸುದ್ದಿಗಳು ಹೆಂಗೆ ಬರ್ತಾ ಇದ್ದಾವಪ್ಪ ಅಂದ್ರೆ, ಈಗಾಗಲೇ ಬೆಳಗಾವಿ ಯಾರಂತೂ ರಾಯಚೂರು ಫಿಕ್ಸ್ ನಿಮ್ಗೆ ಗೊತ್ತಾಗ್ಯದ. ಮಂಗಳೂರು ಯಾರ್ದವ್ರಿಗೆ ಯಾರಿಗೆ ಅಡ್ಮಿಟ್ ಕಾರ್ಡ್ ಬಂದದ, ಮಂಗಳೂರು ಯಾರ್ದಾರು ಇದ್ರಾಗ ಅಡ್ಮಿಟ್, ಮಂಗಳೂರು ಯಾರ್ದಾರ ಕೈ ಐತ್ರಿ, ಮಂಗಳೂರು ಯಾರು, ಹಾಂ ಅಲ್ಲಿ ಅಡ್ಮಿಟ್ ಕಾರ್ಡ್ ಬಂದವ, ಇನ್ನೂ ಬಂದಿಲ್ಲ. ಮಂಗಳೂರು ಯಾರ್ದಾರು ಅಡ್ಮಿಟ್ ಕಾರ್ಡ್ ಯಾರಿಗೆ ಬಂದದ, ಯಾರಿಗೆ ಬಂದಿಲ್ಲ? ಓಕೆ, ಇಲ್ಲಿ ನೋಡಿ ಕೆಲವೊಂದು ಜನರಿಗೆ ಬಂದಾವತ್ತು ಫೋನು ಮಾಡತ್ತಾರೆ ನನಗೆ. ಅದಕ್ಕೆ 23 ತಾರೀಕಿದಾವತ್ತೇ ಫೋನ್ ಬರತ್ತಾವ ನನಗೆ. ಅದಕ್ಕೆ ಬಹುಶಃ ನನಗೆ ಅನಿಸ್ತದ ಏನು 3 ರ್ಯಾಲಿ ಇನ್ನು ರಾಯಚೂರಾಗ ಫೈನಲ್ ಮಾಡಿಬಿಡ್ತಾರೆ ಏನೋ ಅಂತ ಅನ್ಸಾತ್ತೆ. ಅಂದರೆ ಈಗಲ್ಲ, ಇನ್ನು ನಿಮ್ಮದು ಆದ್ಕೂ ಅಂತ ಸ್ಟೇಜ್ ಮಾಡಿಕೊಂಡು ಸುಮ್ಮ 3 ಕಡೆ ರ್ಯಾಲಿ ನಡೆಸೋಬೋದಲ್ಲ, ಒಂದೇ ಕಡೆ ಮುಗಿಸೋಣ ತಿಳ್ಕೊಂಡು 3 ರ್ಯಾಲಿ ರಾಯಚೂರಾಗ ನಡೆಸಿ ಕುಲ್ಲ ಮಾಡಿದ್ರು ಮಾಡ್ಬೋದು ರೀ. ಅಂದರೆ ನಿಮಗೆ ಮಂಗಳೂರು ಯಾರು ಮತ್ತು ಬೆಂಗಳೂರು ಯಾರದವ್ರಿಗೆ ಸಹಿತ ನಿಮಗೂ ಟೈಮಿಂಗ್ ಭಾಳ ಸಿಗೋದಿಲ್ಲ. ಭಾಳ ಸಿಕ್ಕರು 1 ತಿಂಗಳು ಸಿಗ್ಬೋದು, ಅಥವಾ ಇವ್ರದ್ದು 23, 24, 25 ಇವ್ರದ್ದು ಮುಗಿದ್ಕೊನೆ ಮತ್ತು ಕಂಟಿನ್ಯೂ ನಿಮ್ಮದು ಆಗ್ಬೋದು. ಇನ್ನೂ ನಿಖರವಾಗಿ ಮಾಹಿತಿ ಹಿಂಗತ್ತು ಬಂದಿಲ್ಲ. ಈ ಸಲ ಬದಲಾವಣೆ ಮಾಡ್ಯಾರ, ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ರೀ. ನಿಖರವಾಗಿ ಹಿಂಗತ್ತು ಬಂದಿಲ್ಲ. ಅದಕ್ಕೆ ನೀವು ಏನಪ್ಪ ಅಂದರೆ ಎಲ್ಲರೂ ಎಲ್ಲದಕ್ಕೂ ತಯಾರಿರ್ಬೇಕು. ಟೈಮ್ ಮಂಗಳೂರು ಯಾರು ಇರಲಿ, ಈ ಬೆಳಗಾವ್ದಾರ್ದಂತೂ ಫೈನಲ್ ಆಗ್ಯದ. ಮಂಗಳೂರು ಯಾರೋ ಬೆಂಗಳೂರು ಯಾರು ನೋಡ್ರಿ, ನಮ್ಮ ಕೋಚಿಂಗ್ ಹುಡುಗರು ಬಹುಶಃ ಅಲ್ಲಿ ಇಲ್ಲಿ ಬೆಂಗಳೂರು ಯಾರ್ದಾರು ರೀ, ಹಾಂ ಅಲ್ಲಿ ನಮ್ಮ ಕೋಚಿಂಗ್ ಹುಡುಗರು ಅದಾವ. ಅದಕ್ಕೆ ನೀವು ಎಲ್ಲದಕ್ಕೂ ಎಲ್ಲ ತಯಾರಿರ್ಬೇಕು. ನಾ ರನ್ನಿಂಗ್ ವಾಲ್ರಿ ಅದು ಸೈಡ್ ಇಟ್ಕೊಂಡಿರ್ತೀರಿ, ದಯವಿಟ್ಟು ಆ ರೀತಿ ಮಾಡಬೇಡಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.